ಸಂಡೇ ಅಂದ್ರೆ ಏನು, ಗರಿಗಳ ಹಬ್ಬ ಅಂದ್ರೆ ಏನು? ಪ್ರತಿ ಈಸ್ಟರ್ ಹಬ್ಬಕ್ಕೂ ಮುಂಚೆ ಬರುವಂತ ಭಾನುವಾರವನ್ನ ನಾವು ಗರಿಗಳ ಹಬ್ಬ ಅಥವಾ ಪಾಮ್ ಸಂಡೇ ಅಂತ ಕರಿತೀವಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನು ಯೆರೂಸಲೇಮನ್ನ ಕೊನೆಯದಾಗಿ ಪ್ರವೇಶ ಮಾಡಿದಂತ ದಿವಸವನ್ನ ನಾವು ಪಾಮ್ ಸಂಡೇ ಅಂತ ಕೂಡ ಕರಿತೀವಿ. ಅಷ್ಟೇ ಮಾತ್ರವಲ್ಲ, ಈ ಒಂದು ವಾರವನ್ನ, ಈ ಒಂದು ವೀಕ್ ಅನ್ನ ದ ಹೋಲಿ ವೀಕ್ ಅಂತ ಕರೀತಾರೆ ಮತ್ತು ದ ಪ್ಯಾಷನ್ ವೀಕ್ ಅಂತ ಕೂಡ ಕರೀತಾರೆ. ಯೇಸು ಕ್ರಿಸ್ತನು ಜಯೋತ್ಸವದೊಡನೆ ಯೆರೂಸಲೇಮನ್ನ ಪ್ರವೇಶ ಮಾಡಿದಂತ ಸಂದರ್ಭವನ್ನ ಪಾಮ್ ಸಂಡೇ ಅಂತ ಕರೀತೀವಿ. ಯೆರೂಸಲೇಮ್ನಲ್ಲಿ ಯಾಕೆ ಜನರು ತಮ್ಮ ತಮ್ಮ ಬಟ್ಟೆಗಳನ್ನ ಆತನು ಬರುವಂತ ದಾರಿಯಲ್ಲಿ ಹಾಸ್ತಾ ಇದ್ದಾರೆ, ಗರಿಗಳನ್ನ ಯಾಕೆ ಹಾಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನೋಡ್ಬೇಕಾದ್ರೆ ಯೂದ ಆಚಾರದ ಪ್ರಕಾರ, ಯೂದರ ಒಂದು ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಒಬ್ಬ ರಾಜನಾಗಿ ಅಥವಾ ಒಬ್ಬ ಪಟ್ಟಾಭಿಷೇಕ ಮಾಡಿದಂತ ವ್ಯಕ್ತಿಯಾಗಿ ಅಥವಾ ಆ ಒಬ್ಬ ವ್ಯಕ್ತಿ ರಾಜನಾಗಿ ಪ್ರಕಟಪಡಿಸಬೇಕಾದ್ರೆ ಅವರು ಈ ರೀತಿಯಾದಂತ ಒಂದು ಕಾರ್ಯವನ್ನ ಮಾಡಬೇಕಾಗಿತ್ತು. ಸೊ ಈ ರೀತಿಯಾಗಿ ಒಬ್ಬ ರಾಜನನ್ನ, ಒಬ್ಬ ಪಟ್ಟಾಭಿಷೇಕ ಮಾಡಿದಂತ ವ್ಯಕ್ತಿಯನ್ನ ಅಥವಾ ರಾಜನನ್ನಾಗಿ ಪ್ರಕಟಿಸಬೇಕಾದಂತ ವ್ಯಕ್ತಿಯನ್ನ ಅವರು ಈ ರೀತಿಯಾಗಿ ಸನ್ಮಾನ ಮಾಡಿ ಗೌರವಿಸಬೇಕಾಗಿತ್ತು. ಇದಕ್ಕೂ ಮುಂಚೆ ಅನೇಕರು ಇಸ್ರೇಲನ್ನ ಆಳಿದ್ದಾರೆ. ಬಟ್ ಆ ರಾಜರಿಗೂ ಈ ರಾಜನಿಗೂ ಬಹಳ ವಿಭಿನ್ನತೆ ಇದೆ, ಬಹಳ ವೈಶಿಷ್ಟ್ಯತೆ ಇದೆ. ಹಲ್ಲೆಲೂಯಾ. ಈ ಒಬ್ಬ ರಾಜ ಮಹಿಮೆಯಿಂದ ತುಂಬಿಸಲ್ಪಟ್ಟಂತ ರಾಜ, ಈ ರಾಜ ನಿತ್ಯನಾದಂತ ರಾಜ, ಈತನ ರಾಜ್ಯ ಶಾಶ್ವತವಾಗಿರ್ತಕ್ಕಂಥದ್ದು. ಈ ಒಂದು ರಾಜನನ್ನ ಸಿಂಹಾಸನದಿಂದ ಯಾರು ಕೂಡ ಕೆಳಗೆ ಇಳಿಸಲು ಸಾಧ್ಯವಿಲ್ಲದ ಒಬ್ಬ ಏಕೈಕ ರಾಜ, ನನ್ನ ನಿನ್ನ ರಾಜ ಯೇಸು ರಾಜನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಗರಿಗಳು ಏನನ್ನ ಸೂಚಿಸುತ್ತಪ್ಪ ಅಂತಂದ್ರೆ, ಈ ಒಂದು ಗರಿಗಳು ಜಯವನ್ನ ಮತ್ತು ಸಮಾಧಾನವನ್ನ ಸೂಚಿಸುತ್ತೆ. ಈ ಒಂದು ಪಾಮ್ ಸಂಡೇ ಅಥವಾ ಗರಿಗಳ ಹಬ್ಬ ಏನನ್ನ ಸೂಚಿಸುತ್ತಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನು ಸಮಾಧಾನ ಕರ್ತನಾಗಿ ಯೆರೂಸಲೇಮನ್ನ ಪ್ರವೇಶ ಮಾಡಿದಂಥದ್ದನ್ನ, ಅಂದ್ರೆ ಆ ಒಂದು ಯೆರೂಸಲೇಮ್ ಪಟ್ಟಣ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಸಮಾಧಾನವನ್ನ ಕೊಡಲಿಕ್ಕೆ ನಾನು ಬಂದಿದ್ದೀನಿ ಅನ್ನುವಂತ ಒಂದು ವರ್ತಮಾನವನ್ನ, ಒಂದು ಸಂದೇಶವನ್ನ ಇಡೀ ಲೋಕಕ್ಕೆ. ಇಲ್ಲಿ ನೋಡಿ ಜನರೆಲ್ಲರೂ ಸಂತೋಷಿಸ್ತಾ ಇದ್ದಾರೆ, ಆರ್ಭಟಿಸ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ದಾವೀದ ಕುಮಾರನಿಗೆ ಜಯ ಜಯ, ಮೇಲನ ಲೋಕಗಳಲ್ಲಿ ಜಯ ಜಯ, ಓಸನ್ನ ಓಸನ್ನ, ಓ ಬರಬೇಕಾಗಿರ್ತಕ್ಕಂಥ ಮೆಸ್ಸಿಯನೇ ಎಂಬುದಾಗಿ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಎಷ್ಟು ಸಂತೋಷವಾಗಿ ಯೇಸು ಕ್ರಿಸ್ತನನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಅರಿವಾಯಿತು, ಈತನೇ ಲೋಕರಕ್ಷಕ, ಈತನೇ ಬರಬೇಕಾಗಿರ್ತಕ್ಕಂಥ ಮೆಸ್ಸಯ್ಯ, ಈತನೇ ಲೋಕಾಧಿಪತಿ, ಈತನೇ ರಾಜಾದಿ ರಾಜ, ಈತನೇ ಎಂಬುದಾಗಿ ಅವರಿಗೆ ಅರಿವಾಯಿತು. ಆರುವ ಹಾಗೆ ಈ ಒಂದು ಘಟನೆ ಅಲ್ಲಿ ನಡೆಯುತ್ತೆ. ಸೊ ಆದ್ದರಿಂದಲೇ ಅನೇಕರು ಈ ಒಂದು ಪಾಮ್ ಸಂಡೆಯನ್ನ ವಿಶೇಷವಾಗಿ ನೋಡ್ತಾರೆ.